ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಾಸ್ ಕಿಚನ್. ಬನ್ನಿ, ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ಹೋಮ್ ಮೇಡ್ ಆ್ಯಪಲ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಸೆಕೆ ಜಾಸ್ತಿ ಇದೆ, ಸೊ ಹಾಗಾಗಿ ಈ ರೀತಿಯಾಗಿ ಆ್ಯಪಲ್ ಜ್ಯೂಸ್ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಮೊದಲಿಗೆ ನಾನಿಲ್ಲಿ ಆ್ಯಪಲ್ನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದು ಜ್ಯೂಸರ್ಗೆ ಹಾಕೋತಾ ಇದ್ದೀನಿ. ಸೊ ಬೇಸಿಗೆ ಕಾಲ ಇರೋದ್ರಿಂದ ಮನೇಲಿ ಮಕ್ಕಳು ಇರ್ತಾರೆ. ಸೊ ಎಲ್ಲ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಈ ಥರ ಜ್ಯೂಸ್ ಮಾಡಿಕೊಟ್ರೆ ಬೇಡ ಅಂದೇ ಕುಡಿತಾರೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಶುಗರ್ನ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸೊ ನಾನು ಹಾಲನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ನಾನು ಜ್ಯೂಸರ್ನಲ್ಲಿ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮ್ಮ ಮನೇಲಿ ಜ್ಯೂಸರ್ ಇಲ್ಲ ಅಂತಂದರೆ ನೀವು ಮಿಕ್ಸರ್ ಜಾರ್ನಲ್ಲೂ ಸಹ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಬಿ ತೊಗೊಳ್ಳಿ. ಸೊ ಇವಾಗ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮಾಡಿರುವಂಥ ಆ್ಯಪಲ್ ಜ್ಯೂಸ್ ಯಾವ ರೀತಿ ರೆಡಿಯಾಗಿದೆ ಅಂತ. ಬನ್ನಿ, ಇವಾಗ ಇದನ್ನು ಗ್ಲಾಸ್ಗೆ ಹಾಕೋತೀನಿ. ಈ ರೀತಿ ಜ್ಯೂಸ್ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಈ ಜ್ಯೂಸ್ ಮೇಲೆ ಹಾಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಾಕಿ ಮಾಡಿಕೊಟ್ರೆ ಮನೇಲಿ ಮಕ್ಕಳು ಮತ್ತು ದೊಡ್ಡವರು ತುಂಬಾ ಇಷ್ಟಪಟ್ಟು ಜ್ಯೂಸನ್ನ ಕುಡಿತಾರೆ, ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದು ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಕ್ಕಾಗ ಅದರದ್ದು ಟೇಸ್ಟು ತುಂಬಾ ಎನ್ಹ್ಯಾನ್ಸ್ ಆಗುತ್ತೆ ಆ್ಯಪಲ್ ಜ್ಯೂಸ್ದು. ಸೊ ಹಾಗಾಗಿ ನೀವು ಒಂದ್ಸಲ ಮನೇಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕುಡಿತಾರೆ ಮತ್ತು ಹೆಲ್ದಿಯಾಗೂ ಸಹ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.